ದಿವೋಹಂ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್. ಎಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಮತ್ತು ಚಾನಲ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಕಾಮೆಂಟ್ ನೀವು ಕೂಡ ಮಾಡ್ತಿರ್ತೀರ, ನಾನು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತೀನಿ. ಸುಮಾರು ಜನ ಅರ್ಥಗರ್ಭಿತವಾದ ಪ್ರಶ್ನೆಗಳನ್ನು ಕೇಳ್ತೀರಾ, ಹಾಗೆ ಅಭಿನಂದನೆಗಳನ್ನು ತಿಳಿಸ್ತೀರಾ. ನಾನು ಹಾಗೆ ನಿಮಗೆ ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡ್ತಾ ಇರ್ತೀನಿ. ಕೆಲವೊಂದು ಸತಿ ಮತ್ತೆ ತೋರಿಸಿ ಅಂದಾಗ ನಾನು ಮತ್ತೆ ತೋರ್ಸೋಕ್ಕಾಗಲ್ಲ, ನೀವು ರಿವೈಂಡ್ ಮಾಡಿ ನೋಡಬೇಕಲ್ವಾ. ಸೊ ಕೆಲವೊಂದು ವಿಚಾರ ನಗು ಬರುತ್ತೆ ನನಗೆ, ನಕ್ಬಿಟ್ಟು ನಿಮಗೆ ಉತ್ತರವನ್ನು ಕೂಡ ಹೇಳ್ತೀನಿ. ಸೊ ನಿಮಗೆ ಗೊತ್ತೇ ಇದೆ, ನನ್ನ ವಿಡಿಯೋ ಶುರುವಿನಲ್ಲಿ ಒಂದು ಕತೆ ಹೇಳೋದು ನನ್ನ ಅಭ್ಯಾಸ ಅಂಥೇಳಿ. ಇವತ್ತು ಕತೆ ಹೇಳಬೇಕಾದ್ರೆ ಒಂದು ಕಡೆ ಒಂದು ಹೆಮ್ಮೆಯ ಭಾವನೆ ಇದೆ ನನಗೆ, ಅದೇ ಇನ್ನೊಂದು ಕಡೆ ದುಃಖದ ಭಾವನೆ ಇದೆ. ದುಃಖ ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ಈ ಆತಂಕವಾದ ನಿಲ್ತಾನೇ ಇಲ್ಲ ಅಲ್ವಾ. ಹಣ ಹೋದರೆ ನಾವು ವಾಪಸ್ ಪಡ್ಕೋಬೋದು, ಮನೆ ಹೋದರೆ ಮತ್ತೆ ಹೇಗೋ ಅಂದರೆ ಕಷ್ಟನೇ, ಆದರೆ ಪಡ್ಕೊಳ್ಬೋದು. ಸಂಬಂಧಗಳು ಹಾಳಾದರೆ ಮತ್ತೆ ಸರಿ ಮಾಡ್ಕೋಬೋದು, ಆರೋಗ್ಯ ಹಾಳಾದರೆ ತುಂಬ ಕಷ್ಟ, ಆದರೆ ಮತ್ತೇನೂ ಸರಿ ಮಾಡ್ಕೋಬೋದು. ಆದರೆ ಪ್ರಾಣ ಹೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಅದು ಒಂದು ಮನುಷ್ಯ ಇನ್ನದನ್ನು ಗೆದ್ದಿಲ್ಲ ಅಲ್ವಾ. ಈ ಆತಂಕವಾದ ಅಂತ ಬಂದಾಗ, ಈ ಗನ್ ಕಲ್ಚರ್, ಬಾಂಬ್ ಕಲ್ಚರ್ ಅಂದಾಗ ಯಾವ ಸೀಮೆ ಸಂಸ್ಕಾರ ಇದು, ಯಾವ ಥರ ಮಕ್ಕಳಿಗೆ ಒಂದು ಬ್ರೈನ್ ವಾಶ್ ಮಾಡಿ ಇದೇ ನಮ್ಮ ಒಂದು ಧರ್ಮದ ಗುರಿ, ಇದೇ ಒಂದು ನಮ್ಮ ಜೀವನದ ಧ್ಯೇಯ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಂಸ್ಕಾರ ಅಂದರೆ ಏನು ಅಂತ ಹೇಳಿ ಈ ಕಥೆಯಲ್ಲಿ ನಾನು ನಿಮಗೆ ಹೇಳ್ತೀನಿ ಕೇಳಿ. ಈ ಕಥೆಯಲ್ಲಿ ಬರೋ ಸಂಸ್ಕಾರ ನಾವು ಪ್ರತಿಯೊಬ್ಬರೂ ನಮ್ಮ ಮಕ್ಕಳಿಗೆ ಕೊಟ್ಟಾಗ ವಿಶ್ವ ಎಷ್ಟು ಸುಂದರವಾಗಿರುತ್ತೆ, ಪ್ರಪಂಚದಲ್ಲಿ ಎಷ್ಟೆಲ್ಲ ನಡೆಯುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೆಪ್ಟೆಂಬರ್ 1944ರಲ್ಲಿ ಊಸ್ಟರ್ಬೇಕ್ ಅನ್ನೋ ಒಂದು ಊರಲ್ಲಿ ಯುದ್ಧ ನಡೆಯುತ್ತೆ. ಸೈನಿಕರೆಲ್ಲ ಯುದ್ಧಕ್ಕೆ ಹೋಗಿರ್ತಾರೆ, ಸುಮಾರು ವರ್ಷಗಳಿಂದ ನಡೀತಾ ಇರುತ್ತೆ. ಆದರೆ 1944ರಲ್ಲಿ ಯುದ್ಧ ನಿಲ್ಲತ್ತೆ. ಎಷ್ಟೋ ಜನ ಆ ಯುದ್ಧಕ್ಕೆ ಅಂದರೆ ಅವರ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಡಿದಂಥ ಸೈನಿಕರು ಅವರು ಹೋರಾಡ್ತಾರೆ, ಮನಸ್ಸೋ ಇಚ್ಛೆ ಹೋರಾಡ್ತಾರೆ. ಅಂದರೆ ಆ ಪೇಟ್ರಿಯಾಟಿಸಮ್, ದೇಶಭಕ್ತಿ ಅಂತ ಹೋರಾಡ್ತಾರೆ. ಒಂದು ಬ್ರಿಡ್ಜ್ಗೋಸ್ಕರ ಹೋರಾಡ್ತಾರೆ, ಸ್ವತಂತ್ರಕ್ಕೋಸ್ಕರ ಹೋರಾಡ್ತಾರೆ. ಆ ಸ್ವತಂತ್ರ ಬಂದಾಗ ಅದನ್ನು ನೋಡೋದಕ್ಕೆ ತಾವು ಇರೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೊನೆ ಉಸಿರಿರೋವರೆಗೂ ಸೈನಿಕರು ಹೋರಾಡ್ತಾರಲ್ವ, ಹಾಗೆ ಹೋರಾಡ್ತಾರೆ. ಎಷ್ಟೋ ಜನ, ಸುಮಾರು 1759 ಜನ ವಾಪಸ್ ಮನೆಗೆ ಬರೋದಿಲ್ಲ. ಸೊ ಅವರ ಸರ್ಕಾರ ಏನು ಮಾಡುತ್ತೆ, ಕೆಲವರ ದೇಹ ಸಿಗತ್ತೆ, ಕೆಲವರ ದೇಹ ಸಿಗೋದಿಲ್ಲ. ಯಾಕೆಂದರೆ ಯುದ್ಧದಲ್ಲಿ ಹಾಗೆ ಅಲ್ವಾ, ಅವರ ಒಂದು ಮೃತದೇಹ ಸಿಗೋದು ಕೂಡ ಇಲ್ಲ. ಆದರೆ ಪ್ರತಿಯೊಬ್ಬ ಮೃತ ಸೈನಿಕನಿಗೆ ಸರ್ಕಾರ 1759 ಗೋರಿಗಳನ್ನು ಕಟ್ಟಿಸುತ್ತೆ. ಟೂಮ್ ಸ್ಟೋನ್ ಅಂತ ಏನು ಹೇಳ್ತಾರೆ, ಒಂದು ಜಾಗವನ್ನು ಅದಕ್ಕೋಸ್ಕರ ಕೊಟ್ಟು ಇಷ್ಟು ಒಂದು ಗೋರಿಗಳನ್ನು ಕಟ್ಟಿಸುತ್ತೆ. ಮತ್ತು ಆ ಊರಿನ ಜನ ಒಂದು ವಾಡಿಕೆಯನ್ನು ತಂದ್ಕೋತಾರೆ, ಒಂದು ಪ್ರಾಮಿಸನ್ನು, ಒಂದು ಪ್ರತಿಜ್ಞೆನ ಮಾಡ್ಕೋತಾರೆ. ಇವರು ನಮಗೋಸ್ಕರ ಮಾಡಿದ ತ್ಯಾಗವನ್ನು ನಾವು ಯಾವತ್ತೂ ಮರೆಯೋದು ಬೇಡ ಅಂಥೇಳಿ ಪ್ರತಿ ವರ್ಷ ಆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರಲ್ಲಿ ಹೋಗಿ, ಆ ಒಂದು ದಿನ ಏನಿರುತ್ತೆ ಅಲ್ಲಿ ಹೋಗಿ, ಅವರ ಸ್ವತಂತ್ರ ದಿನ ದಿವಸ ಹೋಗಿ ಆ ಗೋರಿಗಳನ್ನು ಶುದ್ಧ ಮಾಡಿ ಅಲ್ಲಿ ಹೂವನ್ನು ಇಟ್ಟು ಪ್ರತಿಯೊಬ್ಬ ಒಬ್ಬೊಬ್ಬರು ಒಂದೊಂದು ಗೋರಿನ ದತ್ತು ತಗೋತಾರಂತೆ. ಯಾವುದ್ಯಾವುದನ್ನು ದತ್ತು ತಗೋಬೇಕು ಅಂತ ಅಂದ್ಕೊಂಡಾಗ ಪ್ರತಿಯೊಂದು ವ್ಯಕ್ತಿಯು ಒಂದೊಂದು ಗೋರಿಯನ್ನು ದತ್ತು ತಗೋತಾರಂತೆ. ಕೆಲವೊಂದು ಸತಿ ಒಂದು ಗೋರಿನ 2-3 ಜನ ಕೂಡ ದತ್ತು ತಗೋತಾರಂತೆ. ತಗೊಂಡು ಆ ಸೈನಿಕನ ಕತೆ, ಅವನ ಒಂದು ಸಂಸಾರ, ಅವನ ಒಂದು ಮಕ್ಕಳು, ಮರಿ ಮಕ್ಕಳು ಹೇಗಿದ್ದಾರೆ, ಅವರ ಸಂಸಾರ ಹೇಗಿದೆ, ಅವರ ಕಷ್ಟಗಳು ಏನಿತ್ತು, ಅವರ ಒಂದು ಪರ್ಸ್ನಲ್ ಸ್ಟೋರಿ. ಸಿನಿಮಾದಲ್ಲಿ ನೋಡೋದು ಅವರ ಒಂದು ಪರ್ಸ್ನಲ್ ಕತೆ ನಮಗೆ ಗೊತ್ತಾಗಿದ್ದರಿಂದ ನಮಗೆ ಕನೆಕ್ಟ್ ಆಗುತ್ತಲ್ವ. ಹಾಗೆ ಪ್ರತಿಯೊಂದನ್ನು ತಿಳ್ಕೊಂಡು ಅದನ್ನು ಬೇರೆಯವ್ರಿಗೆ ಹೇಳಿ ಅವರ ಒಂದು ನೆನಪನ್ನು ಶಾಶ್ವತವಾಗಿ ಹಸಿರಾಗೆ ಇಟ್ಟಿದ್ದಾರಂತೆ. ಮತ್ತು ಆ ಗೋರಿಯನ್ನು ಶುದ್ಧ ಮಾಡಿ, ಆ ಟೂಂಬನ್ನು ಶುದ್ಧ ಮಾಡಿ ಅಲ್ಲಿ ಹೂಗಳನ್ನು ಇಟ್ಟು ಬರ್ತಾರಂತೆ. ಮತ್ತು ಅವರು ವಯಸ್ಸಾಗ್ತಿದ್ದಂಗೆ ತಮ್ಮ ಮಕ್ಕಳಿಗೆ, ತಮ್ಮ ಮೊಮ್ಮಕ್ಕಳಿಗೆ ಶಾಲೆಗಳಲ್ಲೂ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಂತೆ. ಮಕ್ಕಳು ಆ ದಿನ ಹೋಗಿ ಈ ಒಂದು ಸೈನಿಕನ ಕಥೆಯನ್ನು ಕೇಳಿ, ಸೈನಿಕನ ಕಥೆಯನ್ನು ಹೇಳಿ, ಆ ಒಂದು ಸಮಾಧಿಯನ್ನು ಶುದ್ಧ ಮಾಡಿ ಎಲ್ಲವನ್ನು ಮಾಡಿ ಬರ್ತಾರಂತೆ. ಅದನ್ನು ನೋಡೋದಕ್ಕೆ ಈ ಸೈನಿಕರ ಕುಟುಂಬಗಳು ಏನಿದೆ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿದ್ದಾರೋ ಆ ದಿನ ಅಲ್ಲಿ ಬಂದು ಈ ಮಕ್ಕಳು ಮಾಡೋ ಈ ಒಂದು ಗೌರವ ಸ್ಮಾರಕವನ್ನು ನಿಂತು ನೋಡಿ ಕಣ್ತುಂಬಿ ಮನತುಂಬಿ ಹೋಗ್ತಾರಂತೆ. ಸಂಸ್ಕಾರ ಅಂದರೆ ಇದು ಕಣ್ರಿ ಸಂಸ್ಕಾರ. ಅದನ್ನು ಬಿಟ್ಟು ಇವರನ್ನು ಕೊಲ್ಲೋದು, ಅವರನ್ನು ಕೊಲ್ಲೋದು, ಕಾರಣವೇ ಇಲ್ಲದೆ ಎಲ್ಲೋ ಹೊರಗೋದ ಮನುಷ್ಯ ಮನೆಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ವಯಸ್ಸಾದವ್ರು ಯಾರು, ಮಕ್ಕಳು ಯಾರು, ಅವರು ಏನು ತಪ್ಪು ಮಾಡದೇ ಇದ್ದಾಗ ಸಾಯಿಸೋದು ಎಂಥ ಸಂಸ್ಕಾರ. ಸಂಸ್ಕಾರ ಅಂತಂದರೆ ಇದು. ಇಂಥ ಒಂದು ಸಂಸ್ಕಾರದ ವಿಚಾರಗಳನ್ನು ನಾವು ಮಕ್ಕಳಿಗೆ ದಾರೆ ಎರಿಬೇಕು ಅಂತಂದರೆ ತಪ್ಪಾಗಲಾರ್ದು. ಆ ಥರ ಸುಮಾರು ನಮ್ಮಲ್ಲಿ ಕೂಡ ಇದೆ. ಒಂದು ಪಾಠ ಹೇಳ್ಕೊಡೋದು ಒಂದು ಸಂಸ್ಕಾರ ಇರ್ಬೋದು. ಆ ಥರ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗಬೇಕು. ಈಗ ರೀಜನರೇಷನ್ ಬಗ್ಗೆ
ಹೇಳಿದೆ. ಯಾವುದೇ ಒಂದು ಈಗ ನೋಡಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಕಲ್ಚರ್ ಬಂದುಬಿಡ್ತು. ಮೊದಲೆಲ್ಲ ಒಂದು ಪೆನ್ನು ಬರೀದಿದ್ರೆ ಅದನ್ನು ಸುಮಾರು ಸತಿ ತಟ್ಟಿ ಮಾಡಿ ಅದನ್ನು ಬರೀತಿದ್ವಿ. ಮತ್ತು ಒಂದು ಕ್ಯಾಸೆಟು ಕಟ್ಟಾಯಿತು ಅಂತಂದರೆ ಟೇಪ್ ಇದ್ದಾಗ ಅದನ್ನು ಮತ್ತೆ ಅಂಟಿಸಿ ಮಾಡಿ ತಿರುಗಿಸಿ ಎಲ್ಲ ಮಾಡ್ತಿದ್ವಿ. ಪುನಶ್ಚೇತನಗೊಳಿಸೋದು ಒಂದು ಮಿಲೇನಿಯಲ್ ಜನ್ರೇಷನ್ ಏನಿತ್ತು 2000 ಅಂದರೆ 19ನೇ ಶತಮಾನ 2000 ದಶಕದಲ್ಲಿದ್ದವರೆಲ್ಲರಿಗೂ ಈ ಒಂದು ಪುನಶ್ಚೇತನ ತುಂಬ ಚೆನ್ನಾಗಿ ಗೊತ್ತಿತ್ತು. ಇವತ್ತು ಎಲ್ಲವೂ ಯೂಸ್ ಆ್ಯಂಡ್ ಥ್ರೋ ಆಗೋಯಿತು, ಸಂಬಂಧಗಳು ಹಾಗೆ ಆಗೋಯಿತು. ಈಗ ಯಾವುದೇ ವಿಷಯ ಇರ್ಬೋದು ಅದನ್ನು ನಾವು ಪುನಶ್ಚೇತನಗೊಳಿಸಬೇಕು ಅಂದಾಗ ನಾನು ಒಂದು ಸಿಂಬಲ್ನ ಹೇಳ್ತೀನಿ ನಿಮಗೆ. ಆ ಸಿಂಬಲ್ಲಿಂದ ನೀವು ಪುನಶ್ಚೇತನಗೊಳಿಸ್ಬೋದು. ಈ ಸಿಂಬಲ್ ಬಗ್ಗೆ ಕೂಡ ಒಂದು ಕತೆ ಇದೆ. ಐ ಆಫ್ ಹೋರಸ್ ಅಂತ ಹೇಳ್ತಾರೆ. ಇದು ಹೋರಸ್ ಅನ್ನೋ ಒಂದು ದೇವತೆ. ಆ ದೇವತೆಯ ಕಣ್ಣು ಯುದ್ಧದಲ್ಲಿ ಸೇತ್ ಅಂತ ತನ್ನ ಅಂಕಲ್ ಜೊತೆ ಯುದ್ಧ ಮಾಡಬೇಕಾದ್ರೆ ತನ್ನ ತಂದೆ ಹರ್ಷೀಸನ್ನು ಆತ ಕೊಂದು ಬಿಡ್ತಾನೆ. ಆ ಯುದ್ಧದಲ್ಲಿ ಆತನ ಎಡಗಣ್ಣು ಪೂರ್ತಿ ಸಂಪೂರ್ಣವಾಗಿ ಹೊಟ್ಟೋಗುತ್ತೆ. ಆಗ ಹಾದರ್ ಅನ್ನೋ ಒಂದು ದೇವತೆ ಆ ಕಣ್ಣನ್ನು ಮತ್ತೆ ಪುನಶ್ಚೇತನಗೊಳಿಸಿ ಸರಿ ಮಾಡ್ತಾಳೆ. ಸೊ ಈ ಕಣ್ಣು ಬಲಗಣ್ಣು ಸೂರ್ಯನನ್ನು ಪ್ರತಿಬಿಂಬಿಸುತ್ತೆ, ಎಡಗಣ್ಣು ಚಂದ್ರನನ್ನು ಪ್ರತಿಬಿಂಬಿಸುತ್ತೆ. ಆತನಿಗೆ ಹೊರಟೋಗಿದ್ದು ಎಡಗಣ್ಣು. ಆ ಕಣ್ಣನ್ನು ಈ ದೇವತೆ ಪುನಶ್ಚೇತನಗೊಳಿಸಿದಾಗ ಅದು ಹಸಿರು ಬಣ್ಣದಲ್ಲಿ ಬರುತ್ತೆ. ಸೊ ಇದರ ಅರ್ಥ ಏನು? ಈ ಹೋರಸ್ ಕಣ್ಣನ್ನು ನಾನು ಬರೆದು ತೋರಿಸ್ತೀನಿ ನಿಮಗೆ. ಇದು ಯಾವುದೇ ಸಂಕಷ್ಟಗಳು, ಯಾವುದೇ ದುಷ್ಟಶಕ್ತಿಗಳು, ಕಣ್ಣು ದೃಷ್ಟಿ ಇದೆಲ್ಲವನ್ನು ತೊಡೆದು ಹಾಕತ್ತೆ. ಮತ್ತು ದುರದೃಷ್ಟ ಇದ್ದರೂ ತೊಡೆದು ಹಾಕೋ ಶಕ್ತಿ ಈ ಐ ಆಫ್ ಹೋರಸ್ನ ಕಣ್ಣಿಗೆ ಇರುತ್ತೆ. ರಕ್ಷಣೆ, ಪ್ರೊಟೆಕ್ಷನ್ ಕೊಡುತ್ತೆ, ಹೀಲ್ ಮಾಡುತ್ತೆ. ಅಂದರೆ ಯಾವುದೇ ಒಂದು ವಿಷಯದ ಗುಣಮುಖವಾಗೋ ಒಂದು, ಅದು ಹಣದ ವಿಷಯ ಇರ್ಬೋದು, ಮತ್ತೊಂದಿರ್ಬೋದು. ರೆಸ್ಟೋರೇಷನ್ ಅಂದರೆ ಪುನಶ್ಚೇತನ, ಪುನಃಸ್ಥಾಪನೆ ಮಾಡುತ್ತೆ. ಒಂದು ರಾಜ ಗಾಂಭೀರ್ಯ, ಒಂದು ರಾಯಲ್ ಪವರನ್ನು ಕೊಡುತ್ತೆ. ಇದಿಷ್ಟು ಈ ಒಂದು ಕಣ್ಣು ಮಾಡುತ್ತೆ. ಸೊ ಇದನ್ನು ನಾನು ನಿಮಗೆ ಬರೆದು ತೋರಿಸ್ತೀನಿ. ನೀವು ಈ 4 ಬಣ್ಣದಲ್ಲಿ ಯಾವುದನ್ನು ಬೇಕಾದ್ರೂ ಬಳಸ್ಬೋದು. ಬಲಗಣ್ಣು ಸಾಧಾರಣವಾಗಿ ಯೆಲ್ಲೋ ಕಲರ್ ಅಂದರೆ ಗೋಲ್ಡನ್ ಕಲರಲ್ಲಿ ಬರಿಬೇಕು. ಮತ್ತು ಎಡಗಣ್ಣು ಈ 3 ಬಣ್ಣದಲ್ಲಿ ಯಾವ ಬಣ್ಣ ಬೇಕಾದರೂ ಆರಿಸ್ಕೋಬೋದು. ನಾನು ಸದ್ಯಕ್ಕೆ ನಿಮಗೆ ಪುನಶ್ಚೇತನದ ಒಂದು ವಿಷಯ ಇರಲಿ ಅಂತ ಹೇಳಿ ಹಸಿರು ಬಣ್ಣವನ್ನು ಆರಿಸ್ಕೊಂಡು ಬರೆದು ತೋರಿಸ್ತೀನಿ. ಎಡಗಣ್ಣು. ಸೊ ಫಸ್ಟು ಕಣ್ಣು ಹೀಗೆ ಇಲ್ಲಿಂದ ಈ ಕಡೆಗೆ ಸ್ವಲ್ಪ ಉದ್ದ ಹೋಗುತ್ತೆ ಮೀನಿನ ಆಕಾರದಲ್ಲಿ. ಕಣ್ಣು ಬರೆಯೋಕ್ಕೆ ಎಲ್ರಿಗೂ ಬಂದೇ ಬರುತ್ತಲ್ವಾ. ಸೊ ಈ ಕಣ್ಣು ಇದನ್ನು ಈ ಭಾಗವನ್ನು ಕಲರ್ ಮಾಡ್ತೀವಿ. ಕಲರ್ ಮಾಡಿ ಇಲ್ಲಿ ಆ ಒಂದು ಹುಬ್ಬನ್ನು ಬರಿತೀವಿ. ಹುಬ್ಬನ್ನು ಬರೆದ ಮೇಲೆ ಈ ಒಂದು ಪುನಶ್ಚೇತನದ ಚಿಹ್ನೆಯನ್ನು ಬರಿತೀವಿ. ಮತ್ತು ಅದೇ ಸಮಯದಲ್ಲಿ ಅದು ರಕ್ತ ಇರ್ಬೋದು, ಕಣ್ಣೀರಿರ್ಬೋದು, ಈ ಒಂದು ಬಿಂದುವನ್ನು ಕೂಡ ಬರಿತೀವಿ. ಇದು ಹೋರಸ್, ಐ ಆಫ್ ಹೋರಸ್ ಅಂತ ಹೇಳ್ತೀವಿ. ಈ ಒಂದು ಚಿಹ್ನೆಯನ್ನು ನೀವು ಎಲ್ಲಿ ಬರಿಬೋದು ಅಂತಂದಾಗ ಇದನ್ನು ನೀವು ಬರೆದು ನಿಮ್ಮ ಪರ್ಸಲ್ಲಿ ಇಟ್ಕೋಬೋದು. ಯಾಕೆ ಅಂತಂದರೆ ಇದು ಬಲಗಣ್ಣು ಬರೆದಾಗ ನೀವು ಎಲ್ಲೋ ಯೂಸ್ ಮಾಡ್ತೀರಾ. ಅಂದರೆ ಈಗ ನಿಮಗೆ ದುಡ್ಡು ಖರ್ಚಾಗ್ತಾ ಇದ್ದಾಗೆ ಮತ್ತೆ ನಿಮ್ಮ ಪರ್ಸು ತುಂಬಿಕೊಳ್ತಾ ಹೋಗುತ್ತೆ. ಅಥವಾ ನೀವು ಅಡುಗೆ ಮನೆಯಲ್ಲಿ ನಿಮ್ಮ ಫ್ರಿಡ್ಜ್ ಮೇಲೋ ಅಥವಾ ನಿಮ್ಮ ಪ್ರಾವಿಷನ್ ಎಲ್ಲ ಇಡುವಂಥ ಒಂದು ಕಬೋರ್ಡ್ ಮೇಲೆ ಇಟ್ಟಾಗ ಈ ಒಂದು ಚಿಹ್ನೆನ ಹಾಕಿದಾಗ ನಿಮ್ಮ ಅಕ್ಕಿ ಡಬ್ಬಿ ಖಾಲಿ ಆಗೋದಿಲ್ಲ. ನಿಮ್ಮ ಮನೆಯಲ್ಲಿ ದವಸ ಧಾನ್ಯ, ಬೇಳೆ ಕಾಳುಗಳು ಸಮೃದ್ಧಿಯಿಂದ ಇರುತ್ತೆ. ಅಂದರೆ ಯಾವಾಗಲೂ ನಿಮಗೆ ಹಣದ ಕೊರತೆ ಇರೋದಿಲ್ಲ ಅಂತಲೇ ಅರ್ಥ. ನಿಮ್ಮ ಬೆಡ್ರೂಮ್ನಲ್ಲಿ ಹಾಕ್ಕೊಂಡಾಗ ನಿದ್ದೆ ಬಂದು ನಿಮ್ಮ ದೇಹದಲ್ಲಿರುವ ಕಣವು ಮತ್ತೆ ಪುನಶ್ಚೇತನಗೊಳ್ಳುತ್ತೆ ಅಂಥೇಳಿ ಒಂಥರ ರೀಜನರೇಷನ್, ರೆಸ್ಟೋರೇಷನ್ ಸಿಂಬಲ್ ಅಂತ ಹೇಳ್ಬೋದು. ನೀವು ನಿಮ್ಮ ಆಫೀಸ್ನಲ್ಲಿ ಹಾಕ್ಕೋಬೋದು, ಹಣದ ಒಂದು ಡಬ್ಬಿ ಮೇಲೆ ಹಾಕ್ಕೋಬೋದು, ಯಾವುದರ ಮೇಲೆ ಬೇಕಾದರೂ ಇದನ್ನು ನೀವು ಹಾಕ್ಕೊಳ್ಬೋದು. ಸೊ ಇದನ್ನು ಪುನಶ್ಚೇತನದ ಒಂದು ಚಿಹ್ನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಐ ಆಫ್ ಹಾರಸ್ ಅಂತ ಹೇಳ್ತಾರೆ. ನೀವು ಏನೂ ಮಾಡಬೇಕಾಗಿಲ್ಲ. ಈ ಚಿಹ್ನೆನ ಬರೆದು ಇದನ್ನು ನೀವು ಎಲ್ಲಾದರೂ ಒಂದು ಕಡೆ ನಿಮಗೆ ಎಲ್ಲಿ ಬೇಕು ಅಥವಾ ಎಲ್ಲ ಕಡೆ ಬೇಕಾದ್ರೂ ಹಾಕ್ಬೋದು. ಪರ್ಸ್ ಮೇಲೆ ಅಥವಾ ನಿಮ್ಮ ಕಾರ್ಡ್ ಮೇಲೆ ಸಣ್ಣದಾಗಿ ಇದನ್ನು ಬರಿಬೋದು. ನಿಮ್ಮ ಫೋನ್ ಹಿಂಭಾಗದಲ್ಲಿ ಹಾಕ್ಕೋಬೋದು. ಸ್ಕ್ರೀನ್ ಸೇವರ್ ಆಗಿ ಇಟ್ಕೋಬೋದು. ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಫ್ರಿಡ್ಜ್ ಮೇಲೆ ಹಾಕ್ಬೋದು. ನಿಮ್ಮ ಹಣದ ಪೆಟ್ಟಿಗೆ ಮೇಲೆ, ನಿಮ್ಮ ಲಾಕರ್ ಮೇಲೆ, ಬೀರು ಮೇಲೆ ಎಲ್ಲಿ ಬೇಕೋ ಹಾಕ್ಬೋದು. ಮತ್ತು ನೀವು ಮಲಗೋ ಜಾಗದಲ್ಲಿ ಹಾಕ್ಬೋದು. ಫೋಟೋ ಹಿಂಭಾಗದಲ್ಲಿ ಹಾಕಿದಾಗ ಸಂಬಂಧ ಚೆನ್ನಾಗಿರುತ್ತೆ. ಏನೋ ಡ್ಯಾಮೇಜ್ ಆಗಿತ್ತು, ಏನೋ ಮನಸ್ತಾಪ ಆಗಿತ್ತು ಅಂದಾಗ ಅದು ಸರಿಯಾಗತ್ತೆ. ಸೊ ಅಷ್ಟು ಶಕ್ತಿ ಈ ಒಂದು ಚಿಹ್ನೆಗೆ ಇರುತ್ತೆ. ಸೊ ಯಾವುದೇ ತೊಂದರೆ ತೊಡಕುಗಳನ್ನು ತೊರೆದು ಹಾಕತ್ತೆ. ಒಂದು ಎರಡನೇದು ದುರಾದೃಷ್ಟ, ಬ್ಯಾಡ್ ಲಕ್ ಇದ್ದರೆ ಅದನ್ನು ತೊರೆದು ಹಾಕತ್ತೆ. ಮತ್ತು ಒಳ್ಳೆಯ ಅದೃಷ್ಟವನ್ನು, ಏನಾದರೂ ಹಾಳಾಗಿದ್ದರೆ ಸಂಬಂಧ ಇರ್ಬೋದು, ಹಣದ ವಿಷಯ ಇರ್ಬೋದು, ಅದನ್ನೆಲ್ಲ ಮತ್ತೆ ಪುನಶ್ಚೇತನಗೊಳಿಸೋ ಶಕ್ತಿ ಈ ಐ ಆಫ್ ಹಾರಸ್ಗೆ ಇರುತ್ತೆ. ಖಂಡಿತ ಇದನ್ನು ಮಾಡಿ. ಮತ್ತು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಡಿ. ಯಾಕೆಂದರೆ ಮಕ್ಕಳು
ಭವಿಷ್ಯದ ಆಸ್ತಿ. ಅವರಿಗೆ ನಾವು ಒಳ್ಳೆಯ ಸಂಸ್ಕಾರ ಕೊಡದೇ ಇದ್ದರೆ ಖಂಡಿತ ಸುಖ ಶಾಂತಿ ನೆಲೆಸೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ಡಾಕ್ಟರ್ ದೀಪಾ ರಾಣಿಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ದಿವೋಹಂ, ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.